ಬಗೆಯ ಬೆಳಗುವ ಚಂದ್ರ ಸುರರ ನಾಡುವ ಇಂದ್ರ ಇವರಿಂದ ವಂದಿತನೇ ನಿನಗೆ ನಮನಂ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂದ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ. ನಿನ್ನಿಡಿಗೆ ಹರಿದು ಬಗ ಸುರದೆಡೆಗೆ ಕಾರುಣ್ಯ ರಸವನ್ನೇ ಸುರಿಸುತ್ತಿಗ ನಿನಗೆ ನಮನಂ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ ನಿನಗೆ ನಮನಂ. ದೇವಲೋಕದ ಎಲ್ಲ ಸದ್ದಿಗರ ಗಡಣವು ಭಕ್ತಿಯಿಂದೆರಗುತ್ತೀಗ ನಿನಗೆ ನಮನಂ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನಗೆ ನಮನಂ. ಇಂದಿರೆಯ ಬಗೆಯಲ್ಲಿ ಸಂತಸವ ಮುಕ್ತಿಸುವ ಲೋಕೈಕ ಸುಂದರನೇ ನಿನಗೆ ನಮನಂ. ಇಂದಿರೆಯ ಬಗೆಯಲ್ಲಿ ಸಂತಸವ ಮುಕ್ತಿಸುವ ಲೋಕೈಕ ಸುಂದರನೇ ನಿನಗೆ ನಮನಂ. ಆನಂದ ತೀರ್ಥರಿಗೆ ಆನಂದ ತೀರ್ಥರಿಗೆ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ 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 ನಿನಗೆ ನಮನಂ. ಈಕೆ ನಮ್ಮ ರಘುಪತಿ ಭಟ್ರ ಮಗಳು. ಇವಳು ರಘುಪತಿ ಭಟ್ರ ಹಾಗೆ ಅಲ್ಲ, ಅದಕ್ಕಿಂತ ಪ್ರಚಂಡವಾಗಿ ಚಿತ್ರ ಮಾಡ್ತಾಳೆ. ಇನ್ನೊಂದು ಸರ್ತಿ ಈ ಕಾರ್ಯಕ್ರಮ ಆಗುವಾಗ ಅವಳು ಮಾಡ್ತಾಳೆ. ವಿದ್ಯಾ ಅಂತ ಅವಳ ಹೆಸರು. ಪೂರ್ಣ ವಿದ್ಯಾವತಿಯಾಗಿ ಅವಳು ಬೆಳೀಲಿ ಅಂತ ನೀವೆಲ್ಲ ಹರಿಸ್ಬೇಕು. ನಾನು ಆಗ ಹೇಳಿದೆ, ಯಾವುದಾದರೂ ಒಂದು ಚಿತ್ರ ನಿಮ್ಮ ಕಣ್ಮುಂದೆ ಇದ್ದರೆ ಅದನ್ನ ಪದ್ಯ ರೂಪವಾಗಿ ನಾನು ಮಾಡಿ ವಿದ್ಯಾಭೂಷಣಿಗೆ ಕೊಡ್ತೇನೆ. ಈ ವಿಷಯ ಚಿತ್ರಕ್ಕೆ ಬೇಕಾದ ಸಬ್ಜೆಕ್ಟು ನೀವು ಯಾರಾದ್ರೂ ಬೇಕಿದ್ರೆ ಅಪೇಕ್ಷೆ ಇದ್ರೆ ಕೊಡಬಹುದು, ಇಲ್ಲದಿದ್ರೆ ನಾವೇ ಆಯ್ಕೆ ಮಾಡಿಕೊಳ್ತೇವೆ. ಬೇಕಿದ್ರೆ ಯಾರಾದ್ರೂ ಅಪೇಕ್ಷೆ ಇದ್ರೆ ಕೊಡಬಹುದು. ಇದನ್ನ ಪದ್ಯ ರೂಪವಾಗಿ ನಾನು ಮಾಡಬೇಕಾಗಿಲ್ಲ. ಪ್ರಾಯ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅದನ್ನೇ ಹಾಡಿಬಿಟ್ರೆ ಸಾಕು ಅಂತ ಕಾಣುತ್ತೆ. ಏನು ಅಂದ್ರೆ, ಆಕೆ ಪಾಪ ಬಹಳ ಒಳ್ಳೆಯ ವಿಷಯ ನೋಡ್ಲಿಕ್ಕೆ ಆಸೆ ಪಟ್ಟಿದ್ದಾರೆ.
ಆಲದ ಎಲೆಯ ಮೇಲೆ ಮಲಗಿದ ಶಿಶು. ಮಾಡ್ಬೋದಲ್ಲ? ಮಾಡ್ಬೋದು. ಸರಿ, ಮಾಡ್ಬೋದು. ಅಂದ್ರೆ ಅದಕ್ಕೆ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಲಂ ಮುಕುಂದಂ ಮನಸಾ ಸ್ಮರಾಮಿ ಕರಾರವಿಂದೇನ ಪದಾರವಿಂದ ಮುಖಾರವಿಂದೇ ವಿನಿವೇಶೆ ಅಂತ ಆ ಪದ್ಯವನ್ನೇ ಹಾಡಿಬಿಡ್ಬೋದು. ಹೊರಕೊಂಡ ಆ ಪದ್ಯ ಬಹಳ ಒಂದು ವಿಷಯ. ಈ ಪದ್ಯ ಅವರು ಚಿತ್ರ ಮಾಡ್ತಾರೆ, ಅವ್ರು ಹಾಡ್ತಾರೆ, ಅದು ಹಾಡು ರಚನೆ ಮಾಡುವ ಅಗತ್ಯ ಇಲ್ಲ. ಆದ್ದರಿಂದ ಅವರಿಗೆ ಅದು ಮೊದಲೇ ಸಿದ್ಧವಾದ ಪದ್ಯ. ಆದ್ದರಿಂದ ಇದರ ಹಿನ್ನೆಲೆ ಒಂದು ಹೇಳಿಬಿಡ್ತೇನೆ ನಿಮಗೆ. ವಟಪತ್ರದಲ್ಲಿ ಮಲಗಿದ ಮಗು ಅಂದ್ರೆ ಎಂಥದ್ದು ಅಂತ ಎಲ್ಲರೂ ಹಾಡ್ತಾರೆ. ವಟಪತ್ರದಲ್ಲಿ ಮಲಗಿದ ಆಲದ ಎಲೆಯ ಮೇಲೆ ಮಲಗಿದ ಶಿಶುವೆ, ಹಾಗಂದ್ರೆ ಎಂಥದ್ದು? ಆಲದ ಎಲೆಯ ಮೇಲೆ ಮಲಗಿದ ಶಿಶು ಅಂದ್ರೆ ಏನು? ಅದು ಅದಕ್ಕೆ ಕಥೆ ಹೇಳ್ತಾರೆ. ಏನು ಅಂದ್ರೆ ಎಲ್ಲ ಪ್ರಳಯದಲ್ಲಿ ಕೊಚ್ಚಿ ಹೋಯಿತು, ಒಂದು ಎಲೆ ಮಾತ್ರ ಉಳಿಯಿತು, ಆ ಎಲೆಯಲ್ಲಿ ಮಗು ಮಲಗಿತ್ತು. ಅಲ್ಲ, ಎಲ್ಲ ಮರ ಕೊಚ್ಚಿ ಹೋದಾಗ ಎಲೆ ಉಳಿಯುವುದು ಹೇಗೆ? ಅದು ಉಳಿಯಿತು ಅಂತ ಹೇಳಿದ್ರು ಅಂತ ಯಾರೋ ಒಬ್ರು ಪುರಾಣ ಹೇಳೋರು ಹೇಳಿದ್ರು ಅಂತ ನಂಬಿ ಬಿಡೋದ ನಾವು? ನಮಗೆ ಪ್ರಶ್ನೆ ಬರೋಲ್ವಾ? ಈಗ ಅಂತೂ ಕಾಲೇಜಿಗೆ ಹೋಗೋ ಹುಡುಗಿಯರಂತೂ ಅದೇ ಹಾಗೆ, ಆಲದ ಮರ ಹೋದ್ರೆ ಎಲೆ ಉಳಿಯುವುದು ಹೇಗೆ ಅಂತ ಕೇಳ್ತಾರೆ. ಅವಾಗ ಏನಾದ್ರು ಹೇಳ್ಬೇಕಲ್ಲ ಅವರಿಗೆ. ನನಗೆ ಒಂದ್ಸರ್ತಿ ಒಂದು ಕಾಲೇಜಿನ ಹುಡುಗಿ ಒಂದು ಪ್ರಶ್ನೆ ಹಾಕಿದ್ರು. ಏನು ಅಂದ್ರೆ, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಅಂತ ಒಂದು ಬ್ರಹ್ಮಾಸ್ತ್ರ ಬಿಟ್ರು. ಅವಳ ತಲೆಯಲ್ಲಿ ಏನು ಅಂದ್ರೆ, ಗಾಬರಿಯಾಗಿ ಇವ್ರು ಇವತ್ತು ರಾತ್ರಿ ಪರಾರಿ ಆಗ್ತಾರೆ, ಉತ್ತರ ಕೊಡ್ಲಿ ಬರೋಲ್ಲ ಅಂತ ಭಾರಿ ಓವರ್ ಕಾನ್ಫಿಡೆನ್ಸ್ ಇಂದ ಪ್ರಶ್ನೆ ಹಾಕಿದ್ರು. ಯಾಕೆಂದ್ರೆ ಶಾಲೆಯಲ್ಲಿ ಪೆದ್ದು ಮೇಷ್ಟ್ರುಗಳು ಇದನ್ನು ಹೇಳ್ತಾರೆ ಮಕ್ಕಳಿಗೆ. ಹೂಗಳಿಗೆ ಏನು ಗೊತ್ತಿರೋದಿಲ್ಲ. ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ, ಅದು ಅಬದ್ಧ. ಆದ್ರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಇದು ಗೊತ್ತರ ಇಲ್ಲ. ಆ ಮೇಷ್ಟ್ರು ಸರ್ವಜ್ಞರು ಅಂತ ಭ್ರಮೆ ಮಕ್ಕಳಿಗಿರುತ್ತೆ, ಅದು ಇರಬೇಕು ಅಂತ ಇದ್ರ ಮೇಷ್ಟ್ರ ಕಾಲಿಗೆ ಹೇಳಿದ್ದಾರೆ. ಆದ್ರಿಂದ ಅವ್ರು ಹೇಳಿದ್ದ ನಂಬಿಕೊಂಡು ಈ ಮಕ್ಕಳು ಅದನ್ನ ಹೇಳ್ಕೊಂಡು ತಿರುಗ್ತವೆ. ನಮ್ಮ ಕಲ್ಚರಲ್ ಹೆರಿಟೇಜೇ ಇಲ್ಲದ ಒಂದು ಶಿಕ್ಷಣ ಪದ್ಧತಿಯಿಂದಾಗಿರುವ ದುರಂತ ಇದು. ತಲೆಬುಡ ಗೊತ್ತಿಲ್ಲದ, ಏನೂ ಭಾರತೀಯ ಸಂಸ್ಕೃತಿಯ ಪರಿಜ್ಞಾನ ಇಲ್ಲದ ಒಂದು ಜನಾಂಗವನ್ನು ನಮ್ಮ ಇನ್ಸ್ಟಿಟ್ಯೂಷನ್ಗಳು ಸೃಷ್ಟಿ ಮಾಡ್ತಾ ಇವೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಈಗಂತೂ ಇನ್ನೂ ತಮಾಷೆ, ಅದೂ ಇಲ್ಲ, ಏನಿಲ್ಲ, ಬರೀ ಕಂಪ್ಯೂಟರ್ ಸೈನ್ಸು, ಸೋಡಾ ಗ್ಲಾಸ್. ಇನ್ನು 10 ವರ್ಷ ಹೋದ್ರೆ ಇಲ್ಲಿ ಯಾರಿಗೂ ಕೂಡ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಯಾರಿಗೂ ಸೈನ್ಸ್ ಗೊತ್ತಿಲ್ಲ, ಯಾರಿಗೂ ಜಿಯಾಗ್ರಫಿ ಗೊತ್ತಿಲ್ಲ, ಯಾರಿಗೂ ಹಿಸ್ಟ್ರಿ ಗೊತ್ತಿಲ್ಲ. ನನ್ನ ಮಗ 1 ಲಕ್ಷ ರೂಪಾಯಿ ಸಂಬಳ, ಸೋಡಾ ಗ್ಲಾಸು, ಕಂಪ್ಯೂಟರ್ ಸೈನ್ಸ್. ಎಲ್ಲ ಅಪ್ಪಂದಿರು ಪೆದ್ದುಗಳಾದರೆ ಈ ದೇಶದಲ್ಲಿ ವಿದ್ಯೆ ನಾಶ ಆಗುತ್ತೆ. ಬರೀ ಕಂಪ್ಯೂಟರ್ ಸೈನ್ಸ್, ಸೋಡಾ ಗ್ಲಾಸ್ ಮಾತ್ರ ಉಳಿತಾರೆ. ಆದ್ರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇನ್ನೊಂದು ಕಂಪ್ಯೂಟರ್ ಪ್ರಾಣಿ, ಕೈಗೆ ಬೆರಳು ಅಂದಾಡೋ ಪ್ರಾಣಿ. ಇಷ್ಟೇ, ಇಡೀ ಜ್ಞಾನದ ಪರಂಪರೆ ನಾಶ ಆಗುತ್ತೆ ಈ ದೇಶದ್ದು ಕಂಪ್ಯೂಟರ್ ಸೈನ್ಸ್ನಿಂದಾಗಿ. ಯಾರಿಗೂ ಈ ಅಪಾಯದ ಎಚ್ಚರವೇ ಇಲ್ಲ. ದುಡ್ಡು 50,000 1 ಲಕ್ಷ ಸಿಗುತ್ತಲ್ಲ, ಆ ಖರ್ಚು ಮಾಡಲಿ ಬರೆಸೋದಿಲ್ಲ. ಕಣ್ಣು ಹಾಳು ಮಾಡ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ರಿ, ಹೀಗೆ ಬೊಂಬೆ ಹಾಗೆ. ಪ್ಯಾಥೆಟಿಕ್, ಶೋಚನೀಯ ಜನಾಂಗವನ್ನು ನಿರ್ಮಾಣ ಆಗ್ತಾ ಇದೆ. ಆದ್ರೆ ಹಿಂದೆ ಅಂಥ ಒಂದು ಜ್ಞಾನ ಪರಂಪರೆ ಇತ್ತು. ಅವರು ಮಕ್ಕಳಿಗೆ ಹೇಳುವಾಗ ಕೂಡ ನೋಡಿ, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ ಅಂತ ಹೇಳಿದ್ರು. ಈ ಕಾಲೇಜು ಹುಡುಗಿ ನನ್ನ ಹತ್ರ ಕೇಳಿದ್ರು, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ರೆ ಶೇಷನನ್ನು ಯಾರು? ನಾನು ಹೇಳಿದೆ, ಭೂಮಿಯನ್ನು ಶೇಷ ಹೊತ್ತುಕೊಂಡಿಲ್ಲ ಅಲ್ವಾ? ಇಲ್ಲ. ಮತ್ತೆ ಅದು ಯಾರು ಹೊತ್ತುಕೊಂಡಿದ್ದಾರೆ, ಹೇಗೆ ನಿಂತಿದೆ ಕೇಳಿದೆ. ಅದಕ್ಕೆ ಅವನು ಹೇಳಿದ್ರು, ಗ್ರಾವಿಟೇಷನ್ ನಿಂದ ನಿಂತಿದೆ. ಹೌದಾ? ನನಗೆ ಇಂಗ್ಲಿಷ್ ಬರೋಲ್ಲಮ್ಮ, ಗ್ರಾವಿಟೇಷನ್ ಅನ್ನೋದನ್ನ ಕನ್ನಡದಲ್ಲಿ ಹೇಳು ಅಥವಾ ಭಾರತದ ಭಾಷೆಯಲ್ಲಿ ಹೇಳು ಅಂದೆ. ಅವಳಿಗೆ ಬರಲಿಲ್ಲ. ಯಾಕೆಂದ್ರೆ ಅವಳಿಗೆ ಇಲ್ಲಿ ಏನು ಅಂದ್ರೆ, ಇಲ್ಲಿ ಅನೇಕ ಮಂದಿ ತಂದೆ ತಾಯಿಯಂದಿರಿಗೆ ಕನ್ನಡ ಬರೋದಿಲ್ಲ ನನ್ನ ಮಗಳಿಗೆ ಅನ್ನೋದೇ ಒಂದು ಭೂಷಣ. ಅದು ಎಷ್ಟು ಪೆದ್ದುಗಳಿದ್ದಾವೆ ನಮ್ಮ ದೇಶದ್ರೆ, ನನ್ನ ಮಗಳು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತಾಳೆ, ನನ್ನ ಮಗಳು ನನ್ನನ್ನು ಅಮ್ಮ ಅಂತ ಕರೆಯೋಲ್ಲ, ಮಮ್ಮಿ ಅಂತ ಕರೀತಾಳೆ ಅನ್ನೋದೇ ಒಂದು ಖುಷಿ ಕೆಲವರಿಗೆ. ನಾಳೆ ಈಜಿಪ್ಟ್ ನಲ್ಲಿ ಮಾತ್ರ ಮಮ್ಮಿಗಳಿದ್ದು, ಈಗ ಮನೆ ಮೇಲೆ ಬಂದಿದ್ದಾಳೆ. ಇದು ಎಂಥ ಪ್ರಾರಬ್ಧ ಕರ್ಮ. ಈಜಿಪ್ಟ್ ನಲ್ಲಿ ಇದ್ದು ಅದನ್ನು ಇಟ್ಟಿದ್ರು ಬಾಕ್ಸ್ ಒಳಗೆ, ಈಗ ಮನೆಗಳಲ್ಲಿ ಮಮ್ಮಿಗಳು ಹುಟ್ಕೊಂಡಿದ್ದಾವೆ. ನಾಚಿಕೆ ಆಗ್ಬೇಕಲ್ಲ ನಮಗೆ, ನಾಚಿಕೆ ಬಿಟ್ಟಾಗಿದೆ ನಾವು, ನಮಗೆ ಯಾವುದು ಬೇಡ. ಇಂಥ ಒಂದು ಪೆದ್ದುತನ ಬೆಳೀತಾ ಇದೆ. ಹಾಗಾಗಿ ಅವಳಿಗೆ ಕನ್ನಡದಲ್ಲಿ ಹೇಳು ಒಂದೇ ಅಥವಾ ನಮ್ಮ ಭಾರತೀಯ ಭಾಷೆಯಲ್ಲಿ ಹೇಳೋದು. ಅವಳಿಗೆ ಬರಲಿಲ್ಲ. ನಾಳೆ ಗ್ರಾವಿಟೇಷನ್ ನಿಂದ ನಿಂತಿದೆ ಅಂದ್ರೆ ಆಕರ್ಷಣದಿಂದ ನಿಂತಿದೆ ಅಂತ ಅರ್ಥ ಅಲ್ವೇ ನಮ್ಮ? ಹೌದು ಅಂತ ಹೇಳಿದ್ರು ಹೌದು.